ಫ್ರೀಡಮ್ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನು ಪೂಜಾ ಗುರಪ್ಪ. ಗಲ್ಲಿ ಗಲ್ಲಿಯಲ್ಲಿ ಫೇಮಸ್ ಆದ ಗಿಲ್ಲಿ ನಟ, ಅದರಲ್ಲೂ ಪ್ರಾಪರ್ಟಿ ಕಾಮಿಡಿಯಲ್ಲಂತೂ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ರು. ನಾನು ಅವ್ರಿಗೆ ಪ್ರಾಪರ್ಟಿ ಕಾಮಿಡಿ ಅಂತ ಹೇಳಿದಕ್ಕೆ, ನಾನು ಪ್ರಾಪರ್ಟಿ ಕಾಮಿಡಿಯಲ್ಲಿ ಮಾತ್ರ ಅಲ್ಲ, ಕಾಮಿಡಿನೂ ಮಾಡ್ತೀನಿ, ಡ್ಯಾನ್ಸಿಂಗು ಅಷ್ಟೇ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಿದ್ರು ಗಿಲ್ಲಿ ನಟ. ನಿಮ್ಗೆಲ್ಲ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರಬೇಕು, ಗಲ್ಲಿ ಗಲ್ಲಿಯಲ್ಲಿ ಕಾಣಿಸಿಕೊಂಡ ಗಿಲ್ಲಿ ನಟ ಇವತ್ತು ನಮ್ ಜೊತೆ ಹೊಸ ವರ್ಷ 2025ರಲ್ಲಿ ಬಂದು ನಮ್ಮ ಆಫೀಸಲ್ಲಿ ಕುತ್ಕೊಂಡಿದ್ದಾರೆ. ಅವ್ರು ಏನೇನೆಲ್ಲ ಮಾತಾಡ್ತಾರೆ ಅವ್ರ ಜೊತೆನೆ ನಾವು ಮಾತಾಡ್ತಾ ಹೋಗೋಣ ಬನ್ನಿ. ಗಿಲ್ಲಿ ಅವರೇ, ನಿಮ್ಮ ನ್ಯೂ ಇಯರ್ ಹೇಗ್ ಸೆಲೆಬ್ರೇಷನ್ ಮಾಡ್ತೀರಿ? ಚೈಲ್ಡ್ಹುಡ್ ಅಲ್ಲಿ ಹೇಗ್ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ ಅಂತ? ಚೈಲ್ಡ್ಹುಡ್ ಅಲ್ಲಿ ಮನೆ ಮುಂದೆಲ್ಲ ರಂಗೋಲಿ ಹಾಕೋರು, ಬಣ್ಣದ ರಂಗೋಲಿನ ನಮ್ಮ ಅಕ್ಕ ಅವರೆಲ್ಲ. ನಾವು ಖುಷಿಯಾಗಿ ಹೊಸ ವರ್ಷ ಅಂದ್ಬಿಟ್ಟು ಬೋರ್ಡ್ ಮೇಲೆ ಅಳಿಸ್ಬಿಟ್ಟು ಸ್ಕೂಲಲ್ಲಿ ಇದ್ದಾಗ 2005 2006 ಹಾಕು, 2006 2007 ಹಾಕುವ. ತಿರ್ಗಾ ಹೊಸ ವರ್ಷ ಅಂದ್ಬಿಟ್ಟು ಹೊಸ ವರ್ಷದ ಏಟು ಅಂದ್ಬಿಟ್ಟು ಹೊಡಿವು. ಹೊಸ ಬಟ್ಟೆ ಹಾಕಂದ್ರೆ ಹೊಸ ಬಟ್ಟೆ ಏಟು, ಹೊಸ ವರ್ಷ ಅಂದ್ರೆ ಹೊಸ ವರ್ಷದ ಏಟು, ಹೊಸ ವರ್ಷದ ಏಟು ಅಂದ್ಬಿಟ್ಟು ಹೊಡಿವ ಹುಡುಗ. ಸುಮ್ನೆ ನಾವೇ ಹೊಡೆದಾಡುವ ಚಿಕ್ಕ ಐಕ್ಳಲ್ವಾಗ. ಈಗ್ಲೂ ಚಿಕ್ಕ ಹುಡುಗ್ರೆ, ಅವಾಗ ಇನ್ನೂ ಚಿಕ್ಕ ಹುಡುಗರು. ಸಂಕ್ರಾಂತಿ ಟೈಮ್ ಅಲ್ವಾ, ನಮ್ಮೂರ್ ಕಡೆ ಎಲ್ಲ ದನ ಕಿಚಾಯಿಸುದು. ಕಿಚಾಯಿಸುದು ಗೊತ್ತಾ? ಗೊತ್ತಿಲ್ಲ ಪ್ಲೀಸ್. ದನ ಕಿಚಾಯಿಸುದು ಅಂದ್ರೆ ಬೆಂಕಿ ಹಚ್ಬಿಟ್ಟು ದನ ಎತ್ತುಗಳಿರ್ತದಲ್ಲ, ಅವನ ಮೇಲೆ ಆರಿಸ್ತಾರೆ. ಅಂದ್ರೆ ಬೆಂಕಿ ಮೇಲೆ ಬೆಂಕಿ ಮೇಲೆ ಆರಿಸ್ತಾರೆ. ಅದೊಂದು ಹಬ್ಬ, ಸಂಪ್ರದಾಯ. ಈ ಟೈಮಲ್ಲೆಲ್ಲ ನಾವು ದನಗಳಿಗೆಲ್ಲ ಎತ್ತುಗಳಿಗೆಲ್ಲ ನೀಟಾಗಿ ಡೆಕೋರೇಷನ್ ಮಾಡಿ, ಕೊಂಬಿಗೆಲ್ಲ ಬಲೂನ್ ಎಲ್ಲ ಕಟ್ಟಿ, ಅವಾಗ ಕೊಂಬಿಗೆ ಪೇಂಟ್ ಎಲ್ಲ ಹೊಡೆದು. ಏನಕ್ಕದೆಲ್ಲ ಅದು ಸಂಪ್ರದಾಯನ? ಅದೊಂದಿನ ಅವಕ್ ಹಬ್ಬ. ಪ್ರಾಣಿ ದನಗಳಿಗೆ, ಹಸು ಕರುಗಳಿಗೆ. ಈಗ ಇದು ಅಯ್ಯೋ ಇವ್ರಿಗೆ ಹೆಂಗ್ ಹೇಳುದನ, ಇದು ಸುಗ್ಗಿ ಟೈಮ್ ಅಲ್ವಾ, ಭತ್ತದ ಒಕ್ಕಣೆ ಇದೆಲ್ಲ ಮಾಡಿ. ದನಗಳೆಲ್ಲ ಏನು ಜಾಸ್ತಿ ಕೆಲಸ ಮಾಡಿರ್ತವ. ಈಗ ಎತ್ತುಗಳು, ದನಗಳೆಲ್ಲ, ಪ್ರಾಣಿಗಳು ಜಾಸ್ತಿ ಕೆಲಸ ಮಾಡಿರ್ತವ. ಈಗ ಸುಗ್ಗಿ ಟೈಮು ಭತ್ತ ಎಲ್ಲ ಕುಯ್ಲ್ ಮಾಡ್ತೀವಲ್ಲ, ಅದು ಒಕ್ಕಣೆ ಮಾಡೋಕೆಲ್ಲ, ಭತ್ತ ಉಡುದು ಎಲ್ಲಾನು ಮಾಡಿ. ಅದ್ ಒಂದಿನ ಸುಗ್ಗಿಗೆ ಅಂತ ಅದಕ್ಕೊಂದು ಹಬ್ಬ. ಅದಕ್ಕೆ ನೀಟಾಗಿ ಎಲ್ಲ ತೊಳೆದು, ಎತ್ತುಗಳಿಗೆಲ್ಲ ಪೂಜೆ ಮಾಡಿ, ಕಿಚಾಯಿಸಿ, ಇಲ್ಲಿಗೆಲ್ಲ ಬಲೂನ್ ಕಟ್ಟಿ, ಕೊಂಬಿಗೆಲ್ಲ ಪೇಂಟ್ ಹೊಡೆದು, ಆತರ ಎಲ್ಲ ಒಂದ್ ಮಾಡ್ತೀವಿ. ಬನ್ನಿ, ಕರ್ಕೊಯ್ತೀನಿ. ಇನ್ನೊಂದ್ 15 ದಿನ ಐತೆ. ಹೌದಾ? ಯಾವಾಗ ಕರ್ಕೊಂಡು ಹೋಗ್ತೀರಾ? ಬನ್ನಿ, ಈಗ್ಲೇ ಬನ್ನಿ, ಹೋಗೋಣ. ಓಕೆ ಫೈನ್. ಚೈಲ್ಡ್ಹುಡ್ ಅಲ್ಲಿ ನಿಮ್ಗೆ ಆತರ ಮೆಮೊರೀಸ್ ಇದೆ. ನೀವೊಂದು 2+ ಅಂದ್ರೆ ಸೆಕೆಂಡ್ PUC ಹೋಗ್ಬೇಕಾದ್ರೆ 10th ಸ್ಟ್ಯಾಂಡರ್ಡ್ ಸ್ವಲ್ಪ ಬುದ್ಧಿ ಬಂದಿರುತ್ತೆ. ಸೊ ಅವಾಗ ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡ್ತಾ ಇದ್ರಿ? ಅಂದ್ರೆ ಅವಾಗೇನ್ ಬುದ್ಧಿ ಇರ್ಲಿಲ್ಲ. ಅವಾಗ ಬುದ್ಧಿ ಇರ್ಲಿಲ್ಲ ಮೀನ್ಸ್ ಮನೇಲಿ ಹೆಂಗ್ ಸಂಪ್ರದಾಯ ನಡೆಸ್ತಾ ಇದ್ರು, ಆ ಬಲೂನ್ ಕಟ್ಟೋದಾಗಿರ್ಲಿ, ಅದು ಹಸುಗಳನ್ನೆಲ್ಲ ವಾಶ್ ಮಾಡೋದು, ಬೆಂಕಿ ಲಾಯಿಸೋದು, ಸಂಪ್ರದಾಯ ಮಾಡ್ತಾ ಇದ್ರಿ. ಈಗ 2+ 10th ಸ್ಟ್ಯಾಂಡರ್ಡ್ ಸೆಕೆಂಡ್ PUC ಗೆಲ್ಲ ಬಂದ್ಮೇಲೆ ನೀವೇ ಹುಡುಗರೆಲ್ಲ ಸೇರ್ಕೊಂಡು ಮಾಡ್ತಿರಲ್ಲ ಪಾರ್ಟೀಸ್. ಆತರ ನ್ಯೂ ಇಯರ್ ಪಾರ್ಟಿ ಮೀನ್ ಹಂಗ ರಾತ್ರಿ ಹೊತ್ತೆಲ್ಲ, ಈಗ ನ್ಯೂ ಇಯರ್ ಅಂತ ಬಂದ್ಮೇಲೆ ಪಾರ್ಟಿ ಗೀಟಿ ಅಂತ ಮಾಡ್ತೀವಿ. ನಾವ್ ಏನ್ ಮಾಡ್ತೀವಿ ಅಂದ್ರೆ, ಪಾರ್ಟಿ ಏನೆಲ್ಲ ಮಾಡ್ತೀವಿ. ನ್ಯೂ ಇಯರ್ ನೆನ್ನೆನಾಗ ಫುಲ್ ಡಿಸೈಡ್ ಆಗ್ಬಿಡ್ತೀವಿ, ನಾಳೆಯಿಂದ ಏನು ಮುಟ್ಬಾರ್ದು, ಡ್ರಿಂಕ್ಸ್, ಪಾರ್ಟಿ ಗೀಟಿ ಆತರ ಎಲ್ಲ ಮಾಡ್ಬಾರ್ದು. ನ್ಯೂ ಇಯರ್ಗೆ ಹೊಸ ಮನ್ಸಾಗಿ ನಾವು ಆಚೆಗೆ ಹೋಗ್ಬೇಕು. ನ್ಯೂ ಇಯರ್ ಇವತ್ತು ಎಷ್ಟು ಬೇಕು ಅಷ್ಟೆಲ್ಲ ಮಾಡ್ಬಿಟ್ಟು ಕೈ ಮುಗಿದ್ಬಿಟ್ಟು ಬಿಟ್ಬಿಡುವ ಅಂತ. ನಾವು ಮುಗಿಸುದೇ 2 ಗಂಟೆ ಆಗೋಗಿರ್ತದೆ. ಇವತ್ ನೈಟ್, ಈಗ 31ನೇ ತಾರೀಕು ನೈಟ್ ಸ್ಟಾರ್ಟ್ ಮಾಡಿದ್ರೆ 7 ಗಂಟೆಗೆ, 1ನೇ ತಾರೀಕು ಬೆಳಿಗ್ಗೆ 2 ಗಂಟೆ ಮುಗಿಸಿರ್ತೀವಿ. ಅಯ್ಯೋ ಈ ನ್ಯೂ ಇಯರ್ ಹೋಯ್ತಲ್ಲ, 12 ಗಂಟೆ ಕ್ರಾಸ್ ಆಗೋಯ್ತು ಅಂದ್ಬಿಟ್ಟು ತಿರ್ಗಾ ನಾಳೆಯಿಂದ ಮತ್ತೆ ಸ್ಟಾರ್ಟ್ ಆಗೋಯ್ತದೆ. ಸೇಮ್ ನಡೀತಾ ಇಲ್ಲ, ಈ ವರ್ಷ ಇದೆ ಏನಾರಾಗ್ಲಿ. ಈ ವರ್ಷ ಏನ್ ಪ್ಲಾನ್ ಮಾಡ್ಕೊಂಡು, ಅದೇ ಇವತ್ತು ಹೊಸ ವರ್ಷ, ಇವತ್ತಿಂದ ಏನ್ ಪ್ಲಾನಿಂಗ್ ಇದೆ, ಏನ್ ರಿಸರ್ವೇಶನ್ ಮಾಡ್ಕೊಂಡು, ಏನ್ ಬದಲಾವಣೆ ಮಾಡ್ಕೊಳ್ಳೋ ನಾಳೆ ಡಿಸೈಡ್ ಆಗಿದ್ದೀನಿ. ಬಟ್ ಹೇಳಲ್ಲ, ವರ್ಷ ಹೇಳುದು ಯಾವ್ದು ಆಯ್ತಿಲ್ಲ. ಈ ಸಲ ಟ್ರೈ ಮಾಡಿರಂತ ಹೇಳ್ಕೊಂಡ್ಬಿಡಿ. ಹೋಗ್ಬೇಕು ಅಂತ ಆಸೆ ಐತೆ. ಏನು ಜಿಮ್ಗೆ ಹೋಗೋದು, ಮತ್ತೆ ಒಂದ್ ಸ್ವಲ್ಪ ಬಾಡಿಗೆ ಎಕ್ಸರ್ಸೈಸ್ ಆಗ್ಲಿ ಅಂತ ಹೋಯ್ತೀನಿ. ಮುಂಚೆ ಹೋದೆ, ಒಂದ್ 3 ದಿನಕ್ಕೆಲ್ಲ ಬಿಟ್ಬಿಟ್ಟು ಮಜಲ್ಸ್ ಎಲ್ಲ ನೋವು ಬಂದ್ಬಿಡ್ತು. ಇವಾಗ ಅದನ್ನ ಬಿಟ್ಬಿಟ್ಟು, ಈ ನಾನ್ ವೆಜ್ ಒಂದಷ್ಟು 3 ತಿಂಗಳು ಬಿಟ್ಬಿಟ್ಟು, ಎಣ್ಣೆ ಐಟಮ್ ಎಲ್ಲ ಬಿಟ್ಬಿಟ್ಟು, ಎಣ್ಣೆ ಐಟಮ್ ಅಂದ್ರೆ ಕರ್ದಿರೋದು ಚಕ್ಲಿನ್, ಉಪ್ಪಿಟ್ಟು ಆತರ ಅದೆಲ್ಲ ಬಿಟ್ಬಿಟ್ಟು, ಅದಾದ್ಮೇಲೆ ಇಷ್ಟು ಪ್ಲಾನ್ ಇರೋದು. ಸರಿ, ನ್ಯೂ ಇಯರ್ ಪ್ಲಾನ್ ಇಷ್ಟ ಐತೆ. ನಿಮ್ದೇನ್ ಪ್ಲಾನ್ ಐತೆ? ನಮ್ದು ಆಕ್ಚುಲಿ ಏನು ಪ್ಲಾನ್ ಇಲ್ಲ ಈ ಸಲ. ಓಕೆ ಫೈನಾ. ಈ ಸಲ ಇವತ್ತು ನ್ಯೂ ಇಯರ್ ಆದ ಕಾರಣ ಊರ್ಗೆ ಏನಾದ್ರು ಹೋಗೋ ಪ್ಲಾನಿಂಗ್ಸ್ ಎಲ್ಲ ಇದೆಯಾ ಅಂತ? ಇಲ್ಲ, ಅದೊಂದು ನಾನು ಬಂದು ಒಂದ್ 7-8 ವರ್ಷ ಐತೇನೋ. ಇನ್ನು ಊರ್ಗೆ ಈ ಹಬ್ಬಕ್ಕೆ, ದೀಪಾವಳಿಗೂ ನಾ ಹೋಗಿದ್ದೀನಿ. ಸಿಡಿ ಹಬ್ಬ ಅಂತ ನಮ್ಮ ಊರ ಹಬ್ಬ ಮಾಡ್ತೇವೆ, ಗೌರಿ ಹಬ್ಬ ಎಲ್ಕ ಹೋಗಿದ್ದೀನಿ. ಈ ಪರ್ಟಿಕ್ಯುಲರ್ ಆಗಿ ಸಂಕ್ರಾಂತಿ ಹಬ್ಬ, ನ್ಯೂ ಇಯರ್ ಮಾತ್ರ ಹೋಗಕ್ಕಾಗಿಲ್ಲ. ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕಾದ್ರೂ ಹೋಗ್ಬೇಕು ಅನ್ಕೊಂಡಿದೀನಿ, ಹೋಯ್ತೀನಿ. ಅದೇ ಹೋದ್ರೆ ಗೊತ್ತಲ್ಲ, ಇವಾಗ ಹೋದ್ರು ಹಂಗೆ ದನಗಿನ ಎಲ್ಲ ರೆಡಿ ಮಾಡ್ಕೊಂಡು, ನಮ್ದಿಲ್ಲ, ನಮ್ಮ ಚಿಕ್ಕಪ್ಪ ಅವ್ರದ್ದೆಲ್ಲ ಐತೆ, ಆ ದನಗಳನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಕಿಚಾಯಿಸ್ತೀವಿ. ಓಕೆ ಗಿಲ್ಲಿ ಅವರೇ, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳಿ. ಫ್ಯಾಮಿಲಿ ಯಾರ್ಯಾರು ಇದ್ದಾರೆ ಅಂತ? ಅಪ್ಪ, ಅಮ್ಮ, ಅಣ್ಣ, ಅಕ್ಕ, ನಾನು. ಅಣ್ಣ ಅಕ್ಕ ಇಬ್ರಿಗೂ ಮದುವೆ ಆಗೈತೆ. ಅಪ್ಪ ಅಮ್ಮಗೂ ಮದುವೆ ಆಗೈತೆ, ನನಗೂ ಮದುವೆ ಆಗಿಲ್ಲ. ನಿಮಗೆ ಮದ್ವೆ ಆಗಿಲ್ವಾ? ಮದ್ವೆ ಆಗಿಲ್ಲ ಅಂದ್ರೆ ಆಯ್ತಿರ ನೀವು? ಅಲ್ಲ, ಮದ್ವೆ ಆಗಿಲ್ಲ. ನಾನು ಆಕ್ಚುಲಿ ಮದ್ವೆ ಆಗಿದೆ ಅನ್ಕೊಂಡಿದ್ದೆ. ಹಾಗಾದ್ರೆ ಗಿಲ್ಲಿ ಅವ್ರಿಗೆ ಎಷ್ಟು ಗರ್ಲ್ ಫ್ರೆಂಡ್ಸ್ ಇದಾರೆ ಅಂತ?
ಗರ್ಲ್ ಫ್ರೆಂಡ್ಸ್ ಅಂದ್ರೆ ಈ ಗರ್ಲ್ಸ್, ನೀವು ಗರ್ಲ್ಸ್, ನೀವು ಅದೇ ಗರ್ಲ್ ಗರ್ಲ್ ಫ್ರೆಂಡ್. ಫ್ರೆಂಡ್ ನಾನು ಕೇಳ್ತಾ ಇರೋದು. ನಾನು ಇನ್ನೇನ್ ಕೇಳ ಗರ್ಲ್ ಗರ್ಲ್ ಫ್ರೆಂಡ್ಸ್ ಫ್ರೆಂಡ್ ತುಂಬಾ ಜನ ಅವ್ರೆ. ನಿಮ್ಗೆ ಅಲ್ಲ ಎಷ್ಟು ಜನ girlfriend ಇವ್ರು ಇದಾರೆ ಅಂತ ನಾವೆಲ್ಲ ಗರ್ಲ್ ಫ್ರೆಂಡ್ ಅಂದ್ರೆ ಏನ್ ಅನ್ಕೊಬಿಟ್ಟಿದ್ದೋ ಗೊತ್ತಾ, ಲವರ್ ಅನ್ಕೊಬಿಟ್ಟಿದ್ದೋ. ಹೌದಾ? ಓಕೆ, ನಿಮಗೆ ಲವರ್ ಎಷ್ಟು ಜನ ಇದಾರೆ? ಲವರ್ಸ್ ಯಾರ ಲವ್ ಜನಗಳು ತುಂಬಾ ಜನ ಇರಕದೇನು. ಅಂದ್ರೆ ಯಶು ಗಗನ ಎಲ್ಲ ಯಾರು? ಅವರು ಫ್ರೆಂಡ್ಸ್. ಅವ್ರ ಫ್ರೆಂಡ್ಸಾ? ಓಕೆ, ಮತ್ತೆ ಯಾಕೆ ಅಷ್ಟ್ ನನ್ಗ ಅನಿಸ್ತಾ ಇದೆ ನೀವು ಕಂಟೆಂಟ್ಗೋಸ್ಕರನೇ ಮಾಡ್ತಾ ಇದ್ರಿ ಅಂತ. ಏನ್ನ ಅಲ್ಲೇ ಜಿ ಕನ್ನಡದಲ್ಲಿ ಮಾಡ್ತಾ ಇದ್ರಲ್ಲ. ಹೆಂಗ್ ಅನ್ಕೋತೀರ ಹಂಗೆ. ಗಿಲಿ ಅವ್ರು ಯಾವಾಗ ಮದ್ವೆ ಪ್ಲಾನಿಂಗ್, ಮದ್ವೆ ಯಾವಾಗ ಆಗ್ತೀರಾ? ನೋಡೋಣ, ಇನ್ನೊಂದು 3-4 ವರ್ಷ ಆಗ್ಲಿ. ಆ 3-4 ವರ್ಷದಲ್ಲಿ ಏನ್ ಮಾಡ್ತೀರಾ ಅಂತ? ಅದೇ ಸಿನಿಮಾ ಮಾಡ್ಬೇಕು ಅಂತ ಆಸೆ, Okay. ಡೈರೆಕ್ಷನ್ ಮಾಡ್ಬೇಕು ಅಂತ ಆಸೆ. ಅದೆಲ್ಲ ಆದ್ರೆ ನಾವು ಸ್ವಲ್ಪ ಫೈನಾನ್ಸಿಯಲಿ ಚೆನ್ನಾಗ್ ಆದ್ಮೇಲೆ ಆಮೇಲೆ ಒಂದ್ ಧೈರ್ಯ ಬರ್ತದೆ. ಈಗ ಅಲ್ರಿ ಗಿಲ್ಲಿ ಅವರೇ, ಈಗ್ಲೇ ಚೆನ್ನಾಗಿದ್ದೀರಲ್ಲ, ಊರಲ್ಲಿ ಹೊಲ ತೋಟ ದನ ಇದೆ, ಒಂದ್ ಸ್ವಂತ ಮನೆ ಇದೆ ಅಲ್ಲ, ಇನ್ನೇನ್ ಚೆನ್ನಾಗಿರೋ ನಮ್ತವೇ 100 ಎಕರೆ ತೆಂಗಿನ ತೋಟ, 50 ಎಕರೆ ಬಾಳೆ ತೋಟ, ಏನು ನೋಡಿರೋರಂಗ್ ಹೇಳ್ತಾವ್ರೆ. ಹೊಲ ತೋಟ, ಸ್ವಂತ ಮನೆ, ಗದ್ದೆ ಎಲ್ಲ ಐತಲ್ಲ ಅಂತ. ನಾರ್ಮಲ್ ಐತೆ. ಅದೇ ನಮ್ದು ಈಗ ಅದೆಲ್ಲ ಅಪ್ಪ ತಾತ ಪಟ್ಟಿರೋದು. ನಮ್ದು ಅಂತ ಏನಾರು ಇರ್ಬೇಕಲ್ಲ. ನೀನೇನ್ ಮಾಡಿದಿ ಅಂತ ಕೇಳಿದ್ರೆ ತೋರ್ಸ್ಬೇಕಲ್ಲ ದೊಡ್ಡಾದ್ಮೇಲೆ. ನಿಮ್ ತಾತ ನಿಮ್ಮ ತಂದೆ ಎಲ್ಲ ಅದು ನಿಮಗೆ ಆಗುತ್ತೆ ತಾನೆ? ಮೂಕನ್ರಿ, ಈಗ ನಮ್ ಮಕ್ಳು ದೊಡ್ಡವ್ರೈತಾರೆ, ಉಟ್ಬಿಟ್ಟು ನೀನೇನ್ ಸರಿ ಇದೆಲ್ಲ ತಾತಂದ ಐತಲ್ಲ, ನೀನೇನ್ ಮಾಡಿದೆ ಅಂತ ಕೇಳಿದ್ರೆ ನಾನೇನಾರ ತೋರ್ಸುತ್ತಿರ್ಬೇಕಲ್ಲ ಗತ್ತಾಗಿ. ನಾನು ಈ ಸಂಪಾದನೆ ಮಾಡಿದ್ನಿ, ನೀನು ಮಾಡುವಂತ ಅವ್ರಿಗೆ ಹೇಳಕ್ಕೆ. ಅಲ್ಲ, ಈಗ ಜಿಮ್ಗೆ ಹೋಗ್ತಾ ಇರೋದು ಹುಡುಗಿರ್ ಇಂಪ್ರೆಸ್ ಮಾಡೋದಕ್ಕ ಏನಕ್ಕೆ ಹೋಗ್ತಾ ಇದೀರಾ ಅಂತ? ಜಿಮ್ಗೆ ಹುಡುಗಿನ ಇಂಪ್ರೆಸ್ ಮಾಡಕ್ಕೆ ಅಂದ್ಕೋಬೇಕು. ಮತ್ತೆ ನನ್ಗೋಸ್ಕರ ಜಿದ್ಕೋಯ್ತಾ ಇರೋದು ನಾನು. ಆಗ್ಲೇ ಹೇಳಿಲ್ವಾ, ಹೆಲ್ತ್ ಕಾಪಾಡ್ಕೋಬೇಕು, ಬಾಡಿ ಒಂಚೂರು ಚೆನ್ನಾಗಿ. ಅಲ್ಲ, ನೀವ್ ಅವಾಗ ಹಂಗ ಹೇಳಿಲ್ಲ. ನಾನು ಒಟ್ಟಿಗೆ ಜಿಮ್ಗೆ ಹೋಗ್ತಾ ಇದೀನಿ ಅಷ್ಟೇ ಹೇಳಿದ್ದು. ನಾನು ಹೆಲ್ತ್ ನಾನು ಆಗ್ಲೇ ಹೇಳ್ದೆ, ಕೆಲವರು ಸಣ್ಣ ಆಗಕ್ ಹೋಗ್ತಾರೆ, ದಪ್ಪ ಆಗಕ್ ಹೋಗ್ತಾರೆ, ಇದಕ್ಕೆಲ್ಲ ಹೋಗ್ತಾರೆ, ಆಮೇಲೆ ಫಿಟ್ನೆಸ್ ಹೋಗ್ತಾರೆ ಅಂತ. ಅಲ್ಲ, ದಪ್ಪ ಆಗಿರೋರು ಸಣ್ಣ ಆಗಕ್ ಹೋಗುದ್ ಕೇಳಿದೀನಿ ಜಿಮ್ಗೆ. ಅಂದ್ರೆ ಸಣ್ಣ ಇರೋರು ದಪ್ಪ ಆಗಕ್ಕೂ ಹೋಗ್ತಾರೆ. ಹೌದಾ? ಇದು ಹೊಸ ವಿಷಯ ನಂಗೆ ಗೊತ್ತಿಲ್ಲ ಸತ್ಯವಾಗ್ಲು. ಎಷ್ಟು ಕಲ್ಸ್ಕೊಡ್ತಾ ಇದೆ ಫ್ರೀಡಮ್ ಟಿವಿ ನಿಮ್ಗೆ ಹೇಳಿದ್ರೆ ಅಲ್ವಾ? ಹೌದು. ಓಕೆ ಗಿಲ್ಲಿ ಅವ್ರೆ, ನಮ್ಗೆ ಇನ್ನೊಂದ್ ಕ್ವಶನ್ ಮಿಸ್ಟ್ ಏನಂತ ಹೇಳಿದ್ರೆ, ನಿಮ್ಗೆ ಯಾಕೆ ಸೇವ್ ಮಾಡ್ಕೊಂಡಿಲ್ಲ? ಅದನ್ನ ಸ್ಟೈಲ್ ಆಗಿ ಇಟ್ಕೊಂಡಿದ್ರೆ ಅಥವಾ ಸೇವ್ ಮಾಡೋದು ಇಷ್ಟನೇ ಇಲ್ವಾ ಅಂತ? ಇದೇ ಸ್ಟೈಲ್ ತುಂಬಾ ಸೇವ್ ಮಾಡಿದೀನಿ. ಈಗ ಸೇವ್ ಮಾಡಕ್ ಸ್ಟಾರ್ಟ್ ಮಾಡಿ, ಬ್ಯಾಂಕ್ ಅಕೌಂಟ್ ಮಾಡ್ಸಿದ್ದೆ ಇವಾಗ ನಾನು. ಈಗ ಸೇವಿಂಗ್ಸ್ ಎಲ್ಲ ಆಕ್ಚುಲಿ ನಾನು ಸೇವಿಂಗ್ಸ್ ಹೇಳಲಿಲ್ಲ, ಶೇವಿಂಗ್ ಹೇಳಿದ್ದು. ಈ ಸೇವಿಂಗ್ ಆ ಸೇವಿಂಗು ಈ ಸೇವಿಂಗು ಹಿಂಗ್ ಹೇಳ್ಬೇಕು ತಾನೆ. ಗಡ್ಡ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಆಕ್ಷನ್ ಮಾಡ್ಬೇಕು. ಆಕ್ಷನ್ ಮಾಡ್ರೆ ಗೊತ್ತಾಗುತ್ತೆ. ನಾವು ಸರ್ಕಾರಿ ಪ್ರೌಢಶಾಲೆ ಅವರು, ನಮ್ಗೆ ಸೇವಿಂಗು ಎಲ್ಲ ಒಂದೇ. ಅದೇ ಈ ಸ್ಟೈಲ್ ನಿಮ್ಗೆ ಏನಾದ್ರು ಇಷ್ಟನಾ ಅಂತ? ಇಷ್ಟನೇ. ಅದೇ ಹೆಂಗಿರ್ತದ ಮೂಡ್ ಹೆಂಗಿರ್ತದ ಹಂಗೆ. ಕಟಿಂಗ್ ಶಾಪ್ ಹೋದ್ರೆ ಯಾವಾಗ್ಲಾರು ಹೋಗ್ಬೇಕು ಅನ್ಸರ್ ಫುಲ್ ಸೇವಿಂಗ್ ಮಾಡಿಸ್ಬಿಡ್ತೀನಿ, ಟ್ರಿಮಿಂಗ್ ಮಾಡಿಸ್ಬಿಡ್ತೀನಿ. ಇಲ್ಲ ಬೆಳಕಂದ್ರೆ ಬೆಳಕತ್ತ, ಅದೇನ್ ಗೊಬ್ಬರನ ನೀರ. ಗಿಲ್ಲಿ ಅವ್ರಿಗೆ ಬಿಗ್ ಬಾಸ್ ಆಫರ್ ಸಿಕ್ಕಿದ್ರೆ ಹೋಗ್ತೀರಾ ಅಂತ? ಆಫರ್ ಬಂದ್ರೆ ಅದ್ ಬಂದಾಗ ನೋಡುವ, ಇವಾಗ ಅದ್ರದ್ದೆಲ್ಲ ಯಾಕೆ ಬರೋಲ್ಲ ಗಿಲ್ಲಿ ಅವ್ರ? ಅದೇ ಬಂದ್ರೆ ಹೋಗ್ತೀರಾ ಅಂತ ಕೇಳ್ತಾ. ಈಗ ನೀವು ಬರ್ಸ್ಬಿಡ್ತೀರಾ, ಬರ್ತದೆ ಬರ್ಲಿ ಅಂತ ಕೇಳ್ತಾ ಇರೋದು. ಅಲ್ಲ, ಈಗ ಸದ್ಯಕ್ಕೆ ಏನ್ ಪ್ಲಾನ್ ಇಲ್ಲ. ಜಿ ಕನ್ನಡದಲ್ಲಿ ನಮ್ಗೆ ಕೆಲಸ ಐತೆ ಕೈ ತುಂಬಾ. ಅದಿರ್ಬೇಕಾರೆ ಏನೋ ಅದ್ ಬಂದ್ಮೇಲೆ ನೋಡ್ಕೋ ಅದನ್ನೆಲ್ಲ. ಈಗ್ಲೇ ನಿಮ್ಮ ಪ್ರಕಾರ ಈಗ ಹುಡುಗಿರು ಜಾಸ್ತಿ ಮೋಸ ಮಾಡೋಗ್ತಾರೆ? ಹಂಗೇನಿಲ್ಲ, ಹುಡುಗರು ಜಾಸ್ತಿ ಮೋಸ ಮಾಡೋಗ್ತಾರೆ. ನಿಮ್ಮ ಪ್ರಕಾರ ಯಾವ್ದು ಬೆಸ್ಟ್ ಅಂತ? ಎರಡು ಬೆಸ್ಟ್. ಲವ್ವೇ ಬೆಸ್ಟ್ ಅಂತ ನಾನು ಹೇಳ್ತಾ ಇಲ್ವಾ? ಲವ್ವೇ ಬೆಸ್ಟ್. ಮೋಸ ಅನ್ನೋದು ಯಾವತ್ತು ಈಗ ನೀವು ನಾವು ಲವ್ ಮಾಡ್ತಿದ್ರಿ ಅಂತ ಇಟ್ಕೊಳ್ಳಿ. ನಮಗ್ ಬ್ರೇಕಪ್ ಆಗ್ಬಿಡ್ತು, 1 ವರ್ಷನೋ 2 ವರ್ಷನೋ ಮಾಡಿ ಬ್ರೇಕಪ್ ಆಗ್ಬಿಟ್ಟಿದೆ ಅಂತ ಇಟ್ಕೊಳ್ಳಿ ಹೇಳ್ತೀನಿ, ಓಕೆನಾ? ಈಗ ನನ್ ಬಂದ್ ಕೇಳಿದ್ರೆ, ಈಗ ಯಾರಾದ್ರೂ ನನ್ನ ಫ್ರೆಂಡ್ಸ್ ಎಲ್ಲ ಬಂದು ನಿನ್ ಲವ್ ಬ್ರೇಕಪ್ ಆಗೋಯ್ತು ಅಂತ ನಾನು ಅಲ್ಲಿ ನನ್ನನ್ನೇ ಒಳ್ಳೆಯವ್ನ್ ಮಾಡ್ಕೊಳಕ್ ನೋಡ್ತಾ ಇರ್ತೀನಿ. ಸರಿನಾ? ಹುಡುಗಿ ಅವಳೇ ನಂಗೆ ಕೈ ಕೊಟ್ಬಿಟ್ಲು, ಅವಳೇ ನಂಗೆ ಮೋಸ ಮಾಡ್ಬಿಟ್ಲು ಅಂತ ನಾನು ಹೇಳ್ತಾ ಇರ್ತೀನಿ. ಅದೇ ಕ್ವಶನ್ ನಿಮಗ್ ಬಂದ್ ಕೇಳಿದ್ರೆ ನೀವು ಯೋಚನೆ ಮಾಡಿ ನೀವ್ ಹೇಳೋದೇ ಬೇರೆ. ನಾನು ನಿಜವಾಗ್ಲೂ ಆತರ ಹೇಳಲ್ಲ. ಯಾರಿಂದ ಮೋಸ ಆಗಿದೆ ಅವ್ರ ಹೆಸರು ಹೇಳ್ತೇನೆ ಹೊರತು ಈಗ ನನ್ನನ್ನೇ ನಾನು. ನಿಮ್ಗೆ ಲವ್ ಅನ್ನೋದ್ರಲ್ಲಿ ಮೋಸ ಅನ್ನೋದು ಬರಲ್ಲ ರೀ. ಆ ಟೈಮ್ ಮೋಸನೇ ಅಲ್ವಾ ಗಿಲ್ಲಿ ಅವ್ರೆ? ಅದ್ ಹೆಂಗ್ ಮೋಸ ಆಯ್ತದೆ? ಆ ಟೈಮು ಇನ್ನೊಂದು ಸಿಚುವೇಶನ್ ಗಳು ಹಂಗ ಇರ್ತವೆ. ಪಾಪ ಅವ್ರನ್ನ ಯಾಕೆ ಇದ್ ಮಾಡ್ಬೇಕು, ಮೋಸ ಮಾಡ್ಬಿಟ್ರು ಅಂತ ಇದ್ ಮಾಡ್ಬೇಕಲ್ವಾ?